ನಮಸ್ಕಾರದವರೇ, ಎಲ್ಲರೂ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತ ಇದ್ದೀನಿ. ಇವತ್ತು ನಾನ್ ನಿಮಗೆ ನಮ್ಮ ಮನೆ ತೋರ್ಸೋಣ ಅಂತ ಬರ್ತಾ ಇದ್ದೀನಿ. ನಮ್ಮ ಮನೆ ಏನು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಆದ್ರೂ ಪರವಾಗಿಲ್ಲ ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ. ಮನೆ ನೋಡೋದಕ್ಕೂ ಮುಂಚೆ ಎಲ್ಲರೂ ಏನ್ ಮಾಡ್ಬೇಕು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಇಷ್ಟವಾದ ಕಮೆಂಟ್ ನ ಬರ್ದಿಡಿ. ಅದಕ್ಕೂ ಮುಂಚೆ ಗುರುಗಳೇ ಇಂಟ್ರೋ ಹಾಕಿ. ಇದು ನಮ್ಮನೆ ಬೇಸ್ 33/33 ಅಲ್ಲಿದೆ. ಈಗ ಗ್ರೌಂಡ್ ಫ್ಲೋರ್ ನಲ್ಲಿ ಇದ್ದೀವಿ. ಇದು ಮನೆಯ ಬೇಸ್ ಮಾತ್ರ ಅಲ್ಲ, ಫ್ಯಾಮಿಲಿ ಲೈಫ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಉರೋಣ ಹೇಗಿರುತ್ತೆ ಅಂತ. ಎಂಟ್ರೆನ್ಸ್ ಆದ್ರೆ ದೊಡ್ಡ ಹಾಲ್, ಎಂಟ್ರಿ ಆದ್ಮೇಲೆ ಈ ದೊಡ್ಡ ಹಾಲ್. ಗೆಸ್ಟ್ ಬಂದಾಗ ಇಂಪ್ರೆಸ್ ಆಗ್ಬೇಕು ಅಂದ್ರೆ ಫಸ್ಟ್ ಇಂಪ್ರೆಷನ್ ಇಲ್ಲಿ. ಹಾಲಿಂದ ಹಂಗೆ ಎಂಟ್ರೆನ್ಸ್ ಆಗ್ತಾ ಬಂದ್ರೆ ಕಾಮನ್ ಬಾತ್ರೂಮ್ ಇದೆ. ಹಾಲ್ಗೆ ಅಟ್ಯಾಚ್ ಆಗಿ ಬಾತ್ರೂಮ್ ಇದೆ. ಅತಿಥಿ ಬಂದಾಗ ಬಾತ್ರೂಮ್ ಎಲ್ಲಿದೆ ಅನ್ನೋ ಅಕ್ವಾರ್ಡ್ ಕ್ವಶನ್ ಅವಾಯ್ಡ್. ಬಾತ್ರೂಮ್ ಮೇಲ್ಗಡೆ ಇಲ್ಲಿ ಸಜ್ಜೆ, ಇದು ಒಂದು ಪ್ಯಾಸೇಜ್. ಕೆಳಗೆ ಗ್ರೌಂಡ್ ಫ್ಲೋರ್ ಅಲ್ಲೇ ನಿಮಗೆ ದೇವ್ರ ಮನೆ ನೋಡಕ್ ಸಿಗುತ್ತೆ. ಇದು ಪೂಜಾ ರೂಮ್. ಇಲ್ಲಿ ನಾವು ದೇವರನ್ನು ಪ್ಲಸ್ EMI ಅನ್ನು ನೆನಪಿಸ್ಕೊಳ್ತೀವಿ. ದೇವ್ರ ಮನೆಯಿಂದ ಹಿಂಗೆ ಪ್ಯಾನ್ ಮಾಡ್ಕೊಂಡ್ ಬಂದ್ರೆ ಅಟ್ಯಾಚ್ ಕಿಚನ್ ಸಿಗುತ್ತೆ, ಓಪನ್ ಕಿಚನ್. ಇದು ಕಿಚನ್, ಮನೆಯ ಮೋಸ್ಟ್ ಪವರ್ಫುಲ್ ಪ್ಲೇಸ್. ಇಲ್ಲಿ ಅಪ್ರೂವಲ್ ಸಿಕ್ಕಿದ್ರೆ ಮಾತ್ರ ನಾವು ಹ್ಯಾಪಿ. ಟ್ವಿಸ್ಟ್ ಏನು ಅಂತಂದ್ರೆ ಕಿಚನ್ ಗೆ ಅಟ್ಯಾಚ್ ಆಗೇನೆ ಒಂದು ಸ್ಟೋರ್ ರೂಮ್ ಕೂಡ ಇದೆ. ಕಿಚನ್ ಗೆ ಅಟ್ಯಾಚ್ ಆಗಿ ಸ್ಟೋರ್ ರೂಮ್ ಇದೆ. ಎಕ್ಸ್ಟ್ರಾ ಐಟಮ್, ಸ್ನಾಕ್ಸ್ ಸೀಕ್ರೆಟ್ಲಿ ಹೈಡ್ ಮಾಡೋಕೆ ಪರ್ಫೆಕ್ಟ್ ಪ್ಲೇಸ್. ಹಿಂಗೆ ಬಂದ್ರೆ ಒಂದು ಡೈನಿಂಗ್ ಹಾಲ್, ಕಿಚನ್ ಗೆ ಅಟ್ಯಾಚ್ ಆಗಿ ಒಂದು ಡೈನಿಂಗ್ ಹಾಲ್ ಇದೆ. ಹಾಲ್ಗೂ ಅಟ್ಯಾಚ್ ಆಗಿ ಕಿಚನ್ಗೂ ಅಟ್ಯಾಚ್ ಆಗಿ ಒಂದು ಡೈನಿಂಗ್ ಹಾಲ್ ಇದೆ. ಡೈನಿಂಗ್ ಹಾಲ್ ಅಲ್ಲಿ ನಿಮ್ಗೊಂದು ಸ್ಟೇರ್ ಕೇಸ್ ಸಿಗುತ್ತೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗಕ್ಕೆ. ಇದು ಡೈನಿಂಗ್ ಹಾಲ್. ಇಲ್ಲಿ ಊಟ ಮಾತ್ರ ಅಲ್ಲ, ಫ್ಯಾಮಿಲಿ ಮೀಟಿಂಗ್, ಡಿಸ್ಕಷನ್, ಸಮ್ ಟೈಮ್ ಸ್ಮಾಲ್ ಫೈಟ್ ಕೂಡ ನಡೆಯುತ್ತೆ. ಹಾಗೆ ಡೈನಿಂಗ್ ಹಾಲ್ ಪಕ್ಕದಲ್ಲೇ ಒಂದು ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮ್ ಅಟ್ಯಾಚ್ ಆಗೇನೆ ಒಂದು ಡ್ರೆಸ್ಸಿಂಗ್ ರೂಮ್ ಹಾಗೆ ಬಾತ್ರೂಮ್ ಕೂಡ ಇದೆ. ಗ್ರೌಂಡ್ ಫ್ಲೋರ್ ನಲ್ಲಿ ಬೆಡ್ರೂಮ್ ಇದೆ. ಎಲ್ಡರ್ಸ್ ಗೆ ಸ್ಟೇರ್ ಕೇಸ್ ಕ್ಲೈಮ್ ಮಾಡೋದು ಬೇಡ, ಡೈರೆಕ್ಟ್ ಕಂಫರ್ಟ್. ಈ ರೂಮ್ ನ ನೀವು ಬಹಳ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಇದೇ ರೂಮ್ ನಿಮ್ಗೆ ಎಲ್ಲಾ ರೂಮ್ ಅಲ್ಲೂ ಸಿಗುತ್ತೆ, ಎಲ್ಲಾ ಫ್ಲೋರ್ ಅಲ್ಲೂ ಸಿಗುತ್ತೆ. ಸ್ಟೇರ್ಸ್ ಹತ್ಕೊಂಡು ಮೇಲ್ಗಡೆ ಹೋಗೋಣ. ಡೈನಿಂಗ್ ಮಧ್ಯದಲ್ಲಿ ಸ್ಟೇರ್ ಕೇಸ್ ಇಟ್ಟಿದೀವಿ. ಕ್ಯಾಲೋರೀಸ್ ಬರ್ನ್ ಮಾಡೋಕೆ ಫ್ರೀ ಜಿಮ್ ಕೂಡ ಇದೆ. ಈಗ ಫಸ್ಟ್ ಫ್ಲೋರ್ ಗೆ ಬರೋಣ. ಇಲ್ಲಿ ಫ್ಯಾಮಿಲಿ ಪ್ರೈವಸಿ ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ನೀವು ಯಾವ ತರ ನೋಡಿದ್ರೆ ಅದೇ ತರ ಇಲ್ಲೂ ಒಂದು ರೂಮ್ ಇದೆ. ರೂಮ್, ಡ್ರೆಸ್ಸಿಂಗ್ ರೂಮ್, ಬಾತ್ರೂಮ್. ಹಾಗೆ ಇಲ್ಲೊಂದು ದೊಡ್ಡ ಹಾಲು. ಕೆಳಗಡೆ ಎಷ್ಟಿರಲ್ಲ ಅಷ್ಟು ದೊಡ್ಡಕ್ಕಿಲ್ಲ, ಒಟ್ಟು ಹಾಲ್. ಇದು ಫ್ಯಾಮಿಲಿ ಹಾಲ್. ಇಲ್ಲಿ ಚಿಲ್, ಮೊಬೈಲ್ ಸ್ಕ್ರೋಲ್, ಸಮ್ ಟೈಮ್ ಸೀರಿಯಸ್ ಡಿಸ್ಕಷನ್. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲೂ ನೋಡೋರಲ್ಲ, ಸೇಮ್ ಅದೇ ತರ ರೂಮ್ ಈ ಕಡೆನೂ ಬರುತ್ತೆ. 2 ಬೆಡ್ರೂಮ್ ಇದೆ, ಈಚ್ ಒನ್ ಗೆ ಅಟ್ಯಾಚ್ ಬಾತ್ರೂಮ್. ಈಗ ಕ್ಯೂ ಇಲ್ಲ, ಫೈಟ್ ಇಲ್ಲ, ಪೀಸ್ಫುಲ್ ಲೈಫ್. ಮತ್ತೆ ಹಾಲ್ ಅಲ್ಲೇ ಒಂದು ಮೀಡಿಯಾ ರೂಮ್ ಕೂಡ ಇದೆ. ಮೀಡಿಯಾ ರೂಮ್, ಇದು ಮೀಡಿಯಾ ರೂಮ್. ಮೂವಿ ನೈಟ್, IPL ಮ್ಯಾಚ್, ಸೀರೀಸ್, ಇಲ್ಲಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಹಿಂಗೆ ಹೊರಗಡೆ ಬಂದ್ರೆ ಇದು ಬಾಲ್ಕನಿ. ಈ ದೊಡ್ಡ ಬಾಲ್ಕನಿ ನೋಡಿ, ಈವ್ನಿಂಗ್ ಇಲ್ಲಿ ಕೂತು ಟೀ ಕುಡಿದ್ರೆ ಟೆನ್ಷನ್ ಆಟೋ ಡಿಲೀಟ್ ಆಗೋಗುತ್ತೆ. ಹಿಂಗೆ ಬಂದ್ರೆ ಇಲ್ಲಿಂದ ಟಾಪ್ ಫ್ಲೋರ್ ಗೆ ಹೋಗಬಹುದು. VIP ಎಂಟ್ರಿ ಇಂಪಾರ್ಟೆಂಟ್. ಟಾಪ್ ಫ್ಲೋರ್ ಫ್ಯಾಮಿಲಿಗಾಗಿ ಅಲ್ಲ, ಗೆಸ್ಟ್ ಗಾಗಿ. ಒಳಗಡೆ ಏನ್ ನೋಡಿದ್ರೆ ಅದೇ ತರ ಸೆಕೆಂಡ್ ಫ್ಲೋರ್ ಅಲ್ಲೂ ಇದೇ ತರ ಸಿಗುತ್ತೆ ನಿಮ್ಗೆ. ಒಳಗಡೆ ಏನ್ ನೋಡಿದ್ರೆ ಅದೇ ತರ ರೂಮ್ ಇರುತ್ತೆ, ಮತ್ತೆ ಒಂದು ಹಾಲ್ ಇರುತ್ತೆ. ಹಾಲ್ಗೆ ಮೇಲ್ಗಡೆ ನಾವು ಸೀಟ್ ಆಗಿರ್ತೀವಿ. ದೆನ್ ಒಂದು ಬಾರ್ ಕೌಂಟರ್ ಇರುತ್ತೆ. ಈ ಮನೆ ಪ್ಲಾನಿಂಗ್ ಮಾಡಿರೋದು ನಾನು, ಡಿಸೈನ್ ಕೂಡ ನಾನೇ ಮಾಡಿದ್ದು. ಈ ಮನೆ ಡಿಸೈನ್ ಮಾಡುವಾಗ ನಾನು ಸಿಂಪಲ್ ಐಡಿಯಾ ಫಾಲೋ ಮಾಡಿದ್ದೀನಿ. ಕಂಫರ್ಟ್ ಪ್ಲಸ್ ಪ್ರೈವಸಿ ಪ್ಲಸ್ ಲಿಟಲ್ ಲಕ್ಸರಿ.
ಗ್ರೌಂಡ್ ಫ್ಲೋರ್ ಫ್ಯಾಮಿಲಿ ಬೇಸ್, ಫಸ್ಟ್ ಫ್ಲೋರ್ ಪರ್ಸನಲ್ ಲೈಫ್, ಟಾಪ್ ಫ್ಲೋರ್ ಗೆಸ್ಟ್ ಝೋನ್. ನಿಜವಾಗೂ ಹೇಳ್ಬೇಕಂದ್ರೆ ಈ ಮನೆ ನನ್ನ ಕನಸು. ಸ್ಲೋಲಿ ಬಿಲ್ಡ್ ಮಾಡ್ತಾ ಇದ್ದೀವಿ. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇದ್ರು ಹ್ಯಾಪಿನೆಸ್ ಇನ್ಕ್ರೀಸ್ ಆಗ್ತಾ ಇದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ಅಪ್ಡೇಟ್ ಕೊಡ್ತೀನಿ.